ನೋಡ್ರಿ ಲಕ್ಷ ಕೊಟ್ಟು ನೋಡ್ರಿ. ರಾಜು ರಾತ್ರಿ 9:45 ಬಸ್ಸಿನಿಂದ ಹೊರಟು ಮಧ್ಯಾಹ್ನ 3:10 ಗಂಟೆಗೆ ಬೆಂಗಳೂರು ತಲುಪಿದನು. ಹಾಗಾದರೆ ಪ್ರಯಾಣದ ಅವಧಿ ಎಷ್ಟು? ಇದನ್ನು ಎರಡು ರೀತಿ ಒಳಗೆ ಮಾಡಬೇಕು. ಯಾಕಂದ್ರೆ ರಾತ್ರಿ 9:45 ಹೊಂಟದಂದ್ರೆ ರಾತ್ರಿ 12ರವರೆಗಿನ ಸಮಯ ಒಂದು ತಗೋಬೇಕು. ರಾತ್ರಿ 12ರಿಂದ ಮಧ್ಯಾಹ್ನ 12ರವರೆಗಿನ 12 ಗಂಟೆ ಅವಧಿಯನ್ನು ಒಂದು ಕೂಡಿಸ್ಬೇಕು. ಆ 12 ಗಂಟೆಯಿಂದ ಮುಂದೆ ಏನಾಗ್ಯದ ಮಧ್ಯಾಹ್ನ 3:10 ಗಂಟೆಯನ್ನು ನೀವು ಕೂಡಿಸಿದ್ರಿ ಅಂತಂದ್ರೆ ಪ್ರಯಾಣದ ಬಟ್ಟ ಅವಧಿ ಬರ್ತದ. ಎರಡು ರೀತಿ ತೋರಿಸ್ತಾನೆ ನಾನು. ಹೆಂಗೆ ಅರ್ಥ ಮಾಡ್ಕೋಬೇಕಂದ್ರೆ ಇದು ರಾತ್ರಿ 9:45 ಹೊಂಟದಂದ್ರೆ ರಾತ್ರಿ 12ರವರೆಗಿನ ಪ್ರಯಾಣದ ಅವಧಿ ತಗೋಬೇಕು. ಆಮೇಲೆ ರಾತ್ರಿ 12ರಿಂದ ಮಧ್ಯಾಹ್ನ 12 ಆದಿಂದ 3:10 ಬರ್ತದಂದ್ರೆ ಮಧ್ಯಾಹ್ನ 12ರವರೆಗಿನ ಅವಧಿ ಒಂದು ತಗೋಬೇಕು ನಾವು. ಅದು 12 ಗಂಟೆ ಸುದ್ದಿ. ಅದು 12ರಿಂದ ತಲುಪಿದ ಅವಧಿ ಅಷ್ಟು 3 ಗಂಟೆ 10 ನಿಮಿಷ ಕೂಡಿಸಿದಾಗ ನಿಮಗೆ ಪ್ರಯಾಣದ ಅವಧಿ ಬರ್ತದೆ. ನೋಡ್ರಿ ಹೆಂಗದ ನೋಡಿ ಗಣಿತ ತಿಳ್ಕೊರಿ. ಈಗ ರಾತ್ರಿ 12ರವರೆಗಿನ ಸಮಯ, ರಾತ್ರಿ 12ರವರೆಗಿನ ಸಮಯ ವರೆಗಿನ ಪ್ರಯಾಣದ ಅವಧಿ ಬರೋಬ್ಬರಿ 12ರೊಳಗೆ ನಾವೆಷ್ಟು ಕಳಿಬೇಕು? 9:45 ಕಳಿಬೇಕು. 9:45 ಕಳಿಬೇಕು ಮೈನಸ್ ಆರ್ 11:60 ಮಾಡ್ಕೊಳ್ಳಿ, ಸರಳ ಆಗ್ತದ. 9:45 ಕಳಿಯಿರಿ. ಎಷ್ಟು ಬಂತಿದ್ದು ನೋಡ್ರಿ. 15 11 9 ಅಂದರೆ 2 ಗಂಟೆ 15 ನಿಮಿಷ ರಾತ್ರಿ 12 ಸಮಯ ಸಿಕ್ತು. ಇನ್ನು ಎರಡನೇ ಹಂತ ರಾತ್ರಿ 12ರಿಂದ ಮುಂಜಾನೆ ಮಧ್ಯಾಹ್ನ 12ರವರೆಗೆ ಮಧ್ಯಾಹ್ನ 12ರವರೆಗಿನ ಮಧ್ಯಾಹ್ನ 12ರವರೆಗಿನ ಅವಧಿ ಬರೋಬ್ಬರಿ ಎಷ್ಟು? 12 ಗಂಟೆ. ಆಮೇಲೆ ಪ್ಲಸ್ ಏನು ನೋಡ್ರಿ, ಇದು ಪ್ಲಸ್ ಇದು ತಲುಪಿದ ಅವಧಿ. ಇನ್ನೇನು ಬರ್ತದೆ ಇಲ್ಲಿ? ತಲುಪಿದ ಅವಧಿ 12 ತಲುಪಿದ ಅವಧಿನೇ ನೀವು ತಕೊಂಡು ಬಿಡ್ಬೇಕು. ತಲುಪಿದ ಅವಧಿ ಎಷ್ಟದ? 3 ಗಂಟೆ 10 ನಿಮಿಷದ. ಇವೆಲ್ಲ ಸಮಯವನ್ನು ಕೂಡಿಸಿದರೆ ಎಷ್ಟು ಬರ್ತದೆ ನೋಡ್ರಿ. 2 ಗಂಟೆ 15 ನಿಮಿಷ, 2 ಗಂಟೆ 15 ನಿಮಿಷ, 12 ಗಂಟೆ ತಲುಪಿದ ಸಮಯ 3 ಗಂಟೆ 10 ನಿಮಿಷ ಈಕ್ವಲ್ ಟು 5 2 14 1 3 17 ಗಂಟೆ 25 ನಿಮಿಷ. 17 ಗಂಟೆ 25 ನಿಮಿಷದ್ದು ಡಿ. ನೋಡಿ ಇದು ಹಿಂಗ. ಇನ್ನೊಂದು ರೀತಿಯಿಂದ ರಾತ್ರಿಗೆ ಮತ್ತು ಮರುದಿವಸ ಮುಂಜಾನೆ ರಾತ್ರಿ 9:45ರಿಂದ ಮರುದಿನ ಪೂರ್ವಾಹ್ನ 9:45ಕ್ಕೆ 12 ಗಂಟೆ. ನೋಡಿ ಇದೊಂದು ರೀತಿ 2 ಗುರ್ತಿರ್ಲಿ. ರೀತಿ 2 ರಾತ್ರಿ 9:45ರಿಂದ ಪೂರ್ವಾಹ್ನ 9:45ಕ್ಕೆ 45ರವರೆಗೆ ಬರೋಬ್ಬರಿ 12 ಗಂಟೆ. ನೋಡಿ
ರಾತ್ರಿ 9:45ರಿಂದ ಪೂರ್ವಾಹ್ನ 9:45ರವರೆಗೆ 12 ಗಂಟೆ. ಇಷ್ಟು ಅರ್ಥ ಮಾಡ್ಕೊಂಡ್ರಿ. ಮಧ್ಯಾಹ್ನ 12ರವರೆಗಿನ, ಯಾಕಂದ್ರೆ ಮಧ್ಯಾಹ್ನ 12 ಆಗಿದ್ದು 3:10 ಬರ್ತದೆ. ಮಧ್ಯಾಹ್ನ 12ರವರೆಗಿನ ಪ್ರಯಾಣದ ಅವಧಿ ಬರೋಬ್ಬರಿ 12 ಮೈನಸ್ ಎಷ್ಟು? 9:45 ಆರ್ 11:60 ಮೈನಸ್ 9:45. ಸರಿಯಾಗಿ ಅರ್ಥ ಆಗ್ಯದ ಅಂತ ತಿಳ್ಕೊಂಡು 15 ನಿಮಿಷ, 9 1 2 11, 2 ಗಂಟೆ 15 ನಿಮಿಷ ಪ್ಲಸ್ ತಲುಪಿದ ಸಮಯ ಇಸ್ ಈಕ್ವಲ್ ಟು ಎಷ್ಟು? 3 ಗಂಟೆ 10 ನಿಮಿಷ. ಪ್ರಯಾಣದ ಒಟ್ಟು ಅವಧಿ ಬರೋಬ್ಬರಿ ಒಟ್ಟು ಅವಧಿ ಬರೋಬ್ಬರಿ 12 ಗಂಟೆ ಪ್ಲಸ್ ಮಧ್ಯಾಹ್ನ 12ರವರೆಗಿನ ಅವಧಿ ಪ್ಲಸ್ ತಲುಪಿದ ಸಮಯ, ಎಲ್ಲ ಕೂಡಿಸ್ಕೋಬೇಕು. ತಲುಪಿದ ಸಮಯ 3 ಗಂಟೆ 10 ನಿಮಿಷ ಇಸ್ ಈಕ್ವಲ್ ಟು 5 2 14 1 3 17 4 1 3 7 1 ಆನ್ಸರ್ 17 ಗಂಟೆ 25 ನಿಮಿಷ. ನೋಡ್ರಿ, ಇದು ಒಂದು ರೀತಿಯಿಂದ ಮಾಡ್ಬೋದು. ಇದು ಅಪ್ ಟು 12ರಿಂದ 12 ಗಂಟೆ ಮಾಡ್ಬೋದು. ಆಮೇಲೆ ರಾತ್ರಿ 9:45ರಿಂದ ಪೂರ್ವಾಹ್ನ 9:45ರವರೆಗೆ 12 ಗಂಟೆ ಆಯ್ತು. ಮಧ್ಯಾಹ್ನ 12ರವರೆಗೆ, ಯಾಕಂತ ತಲುಪಿದ ಸಮಯ ಮಧ್ಯಾಹ್ನ 3:10 ಅಂದ್ರೆ 12ರ ಸಮಯ ತನಕ ತಕ್ಕೋಬೇಕು ನೀವು. ಮಧ್ಯಾಹ್ನ 12ರವರೆಗಿನ ಅವಧಿ ಬರೋಬ್ಬರಿ 12 ಮೈನಸ್ 9:45, 12 ಆಗಲಿಕ್ಕೆ 2 ಗಂಟೆ 15 ನಿಮಿಷ ಕಡಿಮೆ ಇತ್ತು. ಆಮೇಲೆ ತಲುಪಿದ ಸಮಯ 3 ಗಂಟೆ 10 ನಿಮಿಷ ಆಯಿತು. ತಲುಪಿದ ಸಮಯ ತಕ್ಕೋಬೇಕು. ಪ್ರಯಾಣದ ಒಟ್ಟು ಅವಧಿ ಬರೋಬ್ಬರಿ 12 ಗಂಟೆ ಸಮಯ, ಮಧ್ಯಾಹ್ನ 12ರವರೆಗಿನ ಸಮಯ ಪ್ಲಸ್ ತಲುಪಿದ ಸಮಯ, ಇದು 3 ಕೂಡಿಸಿದ್ರೆ ಪ್ರಯಾಣದ ಒಟ್ಟು ಅವಧಿ ಬರ್ತದೆ 17 ಗಂಟೆ 25 ನಿಮಿಷ. ಉತ್ತರ ಸಂಖ್ಯೆ ಡಿ. ನೀವು ಇದು ರೀತಿನೂ ಮಾಡ್ಬೋದು. ನಿಮ್ಗೆ ಯಾವುದು ಮನಸ್ಸು ಬರ್ತದ ಅದು ಮಾಡ್ರಿ. ಭಾಳ ಇಂಪಾರ್ಟೆಂಟ್ ಗಣಿತವು. ಮುಂದೆ ನಿಮ್ಗೆ ಇವು ಸುಮ್ಮನೆ ಈಸಿಯಾಗಿ ಮಾಡ್ಲಿಕ್ಕೆ ಬರ್ಬೇಕು ನಿಮ್ಮ ಗಣಿತಗಳು. ಮುಂದೆ ಕ್ವಶನ್ ಪೇಪರ್ ಬಂತಂದ್ರೆ ಬಡ ಬಿಡಿಸಿ ಹೋಗೋದು ಬಿಡ್ತಾರೆ. ಚೆನ್ನಾಗಿ ಪೇರ್ದ ಬರ್ಕೊಟ್ರು.